ಆಯ್ತು, ಇದೆಲ್ಲ ಯುದ್ಧದ ಅಪ್ಡೇಟ್ ಆಯಿತು. ನಮ್ಮ ಕತೆ ನೋಡೋಣ. ಈಗ ಆಯಿಲ್ ಏನಾಯಿತು, LPG ಏನಾಯಿತು. ಭಾರತ ಪರಿಸ್ಥಿತಿಯನ್ನು ಹಿಡಿತಕ್ಕೆ ತೆಗೆದುಕೊಂಡು ಮತ್ತೆ ಎಲ್ಲವನ್ನು ಯಥಾಸ್ಥಿತಿಗೆ ತರುವುದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದೆ. ಆ ಪ್ರಯತ್ನಕ್ಕೆ ಫಲನೂ ಸಿಗ್ತಾ ಇದೆ. ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ತುಂಬ ಗಟ್ಟಿಯಾಗಿದೆ ನೋಡಿ. ಇವೆಲ್ಲ ರೇರ್ ಅಕರೆನ್ಸ್ಗಳಿವೆಲ್ಲ. ರಷ್ಯಾದಿಂದ ಕಚ್ಚಾ ತೈಲ ತುಂಬಿಕೊಂಡು ಒಂದು ಹಡಗು ಚೀನಾಕ್ಕೆ ಹೋಗ್ತಾ ಇತ್ತು. ರಷ್ಯಾದಿಂದ ಹೊರಟುಬಿಟ್ಟಿತ್ತು, ಅದು ಯಾವಾಗಲೂ ಹೊರಟಿತ್ತು, ತಿಂಗಳುಗಳ ಮುಂಚೆನೇ ಚೀನಾಕ್ಕೆ ಹೋಗ್ತಾ ಇತ್ತು. ಈಗ ಭಾರತ ಒಂದು ಕಡೆ ರಷ್ಯಾ ಜೊತೆನೂ ಮಾತಾಡಿದೆ, ಇನ್ನೊಂದು ಕಡೆ ಚೀನಾ ಜೊತೆಗೂ ಮಾತಾಡಿದೆ. ಅದೊಂದು ನಮಗೆ ಕೊಟ್ಟುಬಿಡಿ ಅಂತ. ನಡು ಸಮುದ್ರದಲ್ಲೇ ದಾರಿ ಹಿಂಗೆ ಟರ್ನ್ ತಗೊಂಡು ಮತ್ತೆ ವಾಪಸ್ ಭಾರತದ ಕಡೆ ಬರ್ತಾ ಇದೆ ಅದು ಹಡಗು. ಒಂದು ಕಡೆ ಇರಾನಿನ ಜೊತೆಗೆ ಮಾತುಕತೆಗಳು ನಿರಂತರವಾಗಿ ಮುಂದುವರೆದಿದ್ದಾವೆ. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಪರ್ಷಿಯನ್ ಗಲ್ಫಿಂದ 3 ಹಡಗುಗಳು ಬಂದವು. ಈಗ ರಾಜತಾಂತ್ರಿಕತೆಗೆ ಮತ್ತೊಂದು ದೊಡ್ಡ ಜಯ ಅನ್ನುವ ರೀತಿಯಲ್ಲಿ ರಷ್ಯಾದಲ್ಲಿ ಆಯಿಲ್ ತುಂಬಿಕೊಂಡು ಚೀನಾಕ್ಕೆ ಹೋಗ್ತಾ ಇದ್ದಂಥ ಟ್ಯಾಂಕರ್ ಒಂದು ಸಮುದ್ರದ ಮಧ್ಯದಲ್ಲೇ ಭಾರತದ ಕಡೆ ಬರ್ತಾ ಇದೆ. ಅಂದರೆ ಖರೀದಿ ಮಾಡಿದ್ದೀವಿ ಭಾರತ ಅಂತ, ಆ ಆಯಿಲ್ನ ಖರೀದಿ ಮಾಡಿದ್ದಾರೆ ಅಂತ. ಬಾಲ್ಟಿಕ್ ಸಮುದ್ರದಲ್ಲಿ ಆಯಿಲ್ ಲೋಡ್ ಮಾಡಿಕೊಂಡು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇತ್ತಂತ ಈ ಹಡಗು. ಈಗ ಭಾರತದ ಕಡೆ ಬರೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಾರ್ಚ್ 21ನೇ ತಾರೀಕು ಮಂಗಳೂರಿಗೆ ಬರುತ್ತದು. ಮಾರ್ಚ್ 21ಕ್ಕೆ ಮಂಗಳೂರಿಗೆ ಬರುತ್ತೆ. ರಷ್ಯಾದಿಂದ ಇನ್ನೂ 6 ಹಡಗುಗಳ ಭಾರತದ ಕಡೆ ಪ್ರಯಾಣ ಆರಂಭಿಸಿವೆ ಅಂತ ಸುದ್ದಿ ಇದೆ. ಮಾರ್ಚ್ 25ನೇ ತಾರೀಕು ಒಂದು ಹಡಗು ಜಾಮನಗರಕ್ಕೊಂದು ಬಂದು ತಲುಪುತ್ತಂತೆ. ರಷ್ಯಾದಿಂದ ಹೊರಟಿದ್ದಲ್ಲ, ಜಾಮನಗರಕ್ಕೆ ಬಂದು ತಲುಪುತ್ತೆ. ಸೂಯೆಜ್ ಮ್ಯಾಕ್ಸ್ ಜೌ ಎನ್ ಅಂತ ಗುಜರಾತಿಗೆ ಬಂದು ರೀಚ್ ಆಗುತ್ತೆ. 6 ಹಡಗುಗಳು ರಷ್ಯಾದಿಂದ ಹೊರಟಿದ್ದಾವೆ ಅಂತ ಸುದ್ದಿ. ಈ ಹಡಗು ಏನು ದಕ್ಷಿಣ ಚೀನಾಕ್ಕೆ ಹೋಗ್ತಾ ಇತ್ತಲ್ಲ, ಇದು ಮಾರ್ಗ ಮಧ್ಯದಲ್ಲಿ ಭಾರತದ ಕಡೆ ಡೈವರ್ಟ್ ಆದಂಥ ಹಡಗು ಜನವರಿಯಲ್ಲೇ ರಷ್ಯಾದಿಂದ ಹೊರಟಿತ್ತು. ಇನ್ನು ಯುದ್ಧ ಏನು ಇರಲೇ ಇಲ್ಲ ಆವಾಗಲೇ ಹೊರಟಿತ್ತು. ಅಕ್ವಾ ಟೈಟನ್ ಅಂತ ಅದರ ಹೆಸರು. ಚೀನಾದಲ್ಲಿ ರಿಜಾವೋ ಅನ್ನುವಂಥ ಒಂದು ಬಂದರು ನಗರವನ್ನು ಇದು ತಲುಪಬೇಕಾಗಿತ್ತು ದಕ್ಷಿಣ ಚೀನಾದಲ್ಲಿ. ಅಂದರೆ ಇದನ್ನು ನೀವು ನಿಮ್ಮ ದೇಶಕ್ಕೆ ಕರೆಸ್ಕೊಳ್ಳೋಕೆ ಅಡ್ಡಿ ಇಲ್ಲ ಅಂತ ರಷ್ಯಾದವರು ಹೇಳಿದ್ದಾರೆ ಅಂತ ಅರ್ಥ, ಚೀನಾದವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಇದು ಮತ್ತೊಂದು ಹಡಗು ಭಾರತಕ್ಕೆ, ಶಿವಾಲಿಕ್, ನಂದಾದೇವಿ ಮೊನ್ನೆನೇ ಬಂದವು. 2 LPG ಹೊತ್ಕೊಂಡು ಬಂದವು. ಅದಾದ ಮೇಲೆ ಜಗ್ಲಾಡ್ಕಿ ಗುಜರಾತ್ನ ಮುಂದ್ರಾ ಸಮುದ್ರ ತೀರಕ್ಕೆ ಬಂತು, ಬಂದರಕ್ಕೆ ಬಂತು. ಜಗ್ಲಾಡ್ಕಿ 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ತುಂಬಿಕೊಂಡು ಬಂತಿದ್ದು. UAEಯ ಪಜೈರಾ ಬಂದರಿನಲ್ಲಿ ತೈಲ ತುಂಬಿಕೊಂಡು ಪರ್ಷಿಯನ್ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿತ್ತು. ಇವತ್ತು ಬಂದು ಗುಜರಾತಿಗೆ ತಲುಪಿದೆ. ವಂಡರ್ಫುಲ್. ಆದಷ್ಟು ಬೇಗ ಈ LPG ಕೊರತೆ ಅನ್ನೋದು ಬಗೆಹರಿಯಲಿ. ಪೆಟ್ರೋಲು ಡೀಸೆಲ್ಗೆ ಕೊರತೆಯಾಗಿರುವ ಮಾಹಿತಿ ದೇಶದ ಯಾವ ಭಾಗದಿಂದಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.